ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಾಗ್. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನನ್ನ ಗಾಡಿ ಲೋಡಿಂಗ್ ಕಳಿಸ್ತಾ ಇದ್ದೀನಿ. ನಮ್ಮ ಡ್ರೈವರ್ ಬುಜ್ಜಿ ಅವರು ಗಾಡಿ ಎತ್ಕೊಂಡು ಲೋಡಿಂಗ್ ಹೋಗ್ತಾವ್ರೆ. ಸೌಂಡ್ ಅಲ್ಲಿಂದ ನನ್ನ ತಮ್ಮ ಫೋನ್ ಮಾಡ್ದೆ, ನಿಂದಳಿಗೆ ಹೋಗ್ಬೇಕು ಬಾ ಅಂತ. ನಾವು ನಿಂದಳಿಗೆ ಬಂದ್ವಿ. ಚಳಕೆ ರೋಡಲ್ಲಿ ಇದು ಅಂಗಡಿ ಬಂದ್ಬಿಟ್ಟು ಕಬ್ಬಿಣಬೇಕಾಯ್ತು ಅವ್ರ ಮನೆಗೆ. ಸರಿ ಅಂದ್ಬಿಟ್ಟು ಹೋದರೆ ಅಲ್ಲಿ ಇನ್ನೂ ಗಾಡಿ ಬಂದಿತ್ತು, ಗಾಡಿ ಅನ್ಲೋಡ್ ಆಗ್ತಾಯಿತ್ತು. ಅಲ್ಲಿ ಇನ್ನೂ ಸಹ ಲೇಟ್ ಆಗುತ್ತೆ, ಮಧ್ಯಾಹ್ನ ಮೇಲೆ ಬರ್ರಿ ಅಂತಂದು ಹೇಳಿದ್ರು. ಸರಿ ಅಂದ್ಬಿಟ್ಟು ವಾಪಸ್ ನಾವು ಅಲ್ಲಿ ಸೀದಾ ವಾಪಸ್ ಊರ ಕಡೆಗೆ ಬಂದ್ವಿ. ಬೈಕಲ್ಲಿ ಅವನು ನಾನಿಬ್ಬರು ಹೋಗ್ತಾಯಿದ್ವಿ. ಇದು ನೈದೇಗುಂಟೆ ಟು ಕೆಟ್ಟಿಹಳ್ಳಿ ರೋಡ್, ಇದು ಹೊಸ್ದಾಗಿ ಮಾಡಿದ್ದಾರೆ. ಸೈಮುಂಟು ಅಲ್ಲಿಂದ ಬಂದ್ಬಿಟ್ಟು ನಮ್ಮ ತೆಂಗಿನ ಗಿಡಕ್ಕೆ ಸ್ವಲ್ಪ ನೀರು ಬಿಡಬೇಕಾಯ್ತು. ಸೈಮುಂಟಲ್ಲಿ ಬಾಯ್ದು ಮೋಟ್ರ್ ಎತ್ಬಿಟ್ಟು ನೀರು ಬಿಡ್ತಾಯಿದ್ವಿ. ಕಾಲೇ ಹೋಗೋದ್ರಲ್ಲಿ ನೀರು ಬಿಡ್ತಾಯಿದ್ವಿ ತೆಂಗಿನ ಗಿಡಕ್ಕೆ. ಹೊಸ್ದಾಗೆ ಕಾಲುವೆ ಮಾಡಿಸಿದ್ದೆ JCB ನೀರು ಬಿಡ್ತಾಯಿದ್ದೀನಿ. ಅಲ್ಲಿ ನನ್ನ ತಮ್ಮವರೆಲ್ಲ ಕೂತ್ಕೊಂಡು ಫೋನ್ ನೋಡ್ತಾಯಿದ್ರು. ನಮ್ಮ ಭಾವರು ಫೋನಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸರಿ ಅಂದ್ಬಿಟ್ಟು ನೀರು ಬಿಟ್ಟು ಅಲ್ಲಿಂದೆಲ್ಲ ಸೀದಾ ಕೂತ್ಕೊಂಡಿದ್ದು. ಹಂಗೆ ನನ್ನ ತಮ್ಮ ಪಪ್ಸ್ ತರಿಸ್ತೀನಿ ಅಂತ ಅಂದ. ಸರಿ ಆಯ್ತು ತರ್ಸಪ್ಪ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಮನೋರು ಹೋಗಿ ಬೇಕ್ರಿ ಹತ್ರ ಪಪ್ಸ್ ಎತ್ಕೊಂಬಂದರು. ಸರಿ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಗನ್ನರಲ್ಲಿ ಇಟ್ಟಿದ್ವಿ, ನಡೀತಾಯಿದ್ವು. ಅಲ್ಲೇ ಕೂತ್ಕೊಂಡು ಪಪ್ಸ್ ಎತ್ತಿದ್ದು. ನಮ್ಮ ಮಾವರು ಫೋನ್ ಮಾಡಿದ್ರು ಊರಿಗೆ ಬಾ ಅಂತ. ಸರಿ ಅಂದ್ಬಿಟ್ಟು ಅಲ್ಲಿಂದ ಸೀದಾ ದವಡೆ ಬೆಟ್ಟಕ್ಕೆ ಬಂದ್ವಿ, ನಮ್ಮ ಮಾವ್ರ ಮನೆ ಹತ್ರ. ಅಲ್ಲಿ ಮೀನಿದೆ, ಎತ್ಕೊಂಡು ಬರ್ರೋ ಅಂತ ಫೋನ್ ಮಾಡಿದ್ರು ನಮ್ಮ ಮಾವರು. ಅಲ್ಲಿ ನಾನು ಗೌಡ ಮತ್ತು ಹೋದ್ವಿ ಮೂವರು. ಅವನು ಮೀನು ರೆಡಿ ಇತ್ತು. ಮೀನು ಎತ್ಕೊಂಬಂದು ಕ್ಲೀನ್ ಮಾಡ್ತಾಯಿದ್ವಿ. ನೋಡಿ, ಮೀನು ಎತ್ಕೊಂಬಂದು ನಮ್ಮ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಅವನ ಮಚ್ಚ ಮಂಜು, ನನ್ನ ಕ್ಲಾಸ್ಮೇಟ್, ಅವನು ಮಂಜುನಾಥ್, ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನೋಡಿ ಯಾವ ಥರ ಇದೆ ಮೀನು. ನನ್ನ ತಮ್ಮ ಮತ್ತು ಮಂಜು ಕ್ಲೀನ್ ಮಾಡ್ತಾಯಿದ್ರು. ನೋಡಿ ಮೀನು ತೋರಿಸ್ತಾ ಇದ್ದಾನೆ. ಸರಿ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರೆ ನಮ್ಮ ಡ್ರೈವರ್ ಫೋನ್ ಮಾಡ್ದಾನೆ, ಓಸ್ ಪೈಪ್ ಕಟ್ಟಾಗಿದೆ ಗಾಡಿದು ಅಂತ, ಟ್ರಾಲಿದು. ಸರಿ ಅಂದ್ಬಿಟ್ಟು ನಾನು ಸೀದಾ ಗಾಡಿ ಹತ್ರ ಹೋಗ್ತಾಯಿದ್ದೀನಿ ಬೈಕಲ್ಲಿ. ಜಾಗವ್ರ ಹತ್ರ ಒಂದು ಎಕ್ಸ್ಟ್ರಾ ಓಸ್ ಪೈಪ್ ಇತ್ತು. ಫೋನ್ ಮಾಡಿ ಕೇಳಿದ್ರೆ ಗಾಡಿ ಬಾಬು ಕೊಡ್ತೀನಿ ಅಂತೇಳಿ. ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಮನೆ ಹತ್ರ ಹೋಗಿ ಒಂದು ಓಸ್ ಪೈಪ್ ಇಸ್ಕೊಂಡು ಗಾಡಿ ಹತ್ರ ಹೋಗ್ತಾಯಿದ್ದೀನಿ. ಔಟು ಅಲ್ಲಿ ನೋಡಿ ಎಲ್ಲ ಫುಲ್ ಎಂಡೆ ಬಿಟ್ಬಿಟ್ಟು ಕಟ್ಟಾಗ್ಬಿಟ್ಟಿತ್ತಲ್ಲ ಓಸ್ ಪೈಪ್. ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಹೊಸ ಓಸ್ ಪೈಪ್ ಹಾಕಿ ಒಂದು ಸೈಡ್ ಟ್ರಾಲಿ ಎತ್ಬಿಟ್ಟು ಚೆಕ್ ಮಾಡಿ ಆಯ್ತು ಹೋಗಪ್ಪ ಅಂತ ಕಳಿಸ್ಕೊಟ್ಟೆ ರೆಡಿ ಮಾಡಿ. ನಾನು ನೋಡ್ಕೊ ವಾಪಸ್ಸು ಮನೆ ಹತ್ರ ಬಂದೆ. ಮನೆ ಹತ್ರ ಬರೋಷ್ಟಕ್ಕೆ ಆಲ್ರೆಡಿ ಈ ಥರ ಫಿಶ್ ಎಲ್ಲ ರೆಡಿ ಆಯಿತು. ನಮ್ಮ ಮನೆಯವರು ರೆಡಿ ಮಾಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ನೆಕ್ಸ್ಟ್ ವೀಡಿಯೋ. ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.